ಹಾಯ್, ಎಲ್ರಿಗೂ ನಮಸ್ಕಾರ. ನಮ್ಮ ತೋಟದ ಬಗ್ಗೆ ತೋರಿಸಿ ಭಾಳ ದಿನ ಆಗಿತ್ತು, ಹಾಗಾಗಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ನಾನು ಮಾಡಿರೋದು 5 ಲೇಯರ್ ಮಾಡೆಲ್ಲು. 5 ಲೇಯರ್ ಮಾಡಲಲ್ಲಿ ಫಸ್ಟ್ ಲೇಯರ್ ನಮಗೆ ತೆಂಗಿನ ಮರ ಬರುತ್ತೆ. ನೋಡಿ, ತೆಂಗಿನ ಮರ ಇದೆಯಲ್ಲ ಅಲ್ಲಿ. ಅದೇ ರೀತಿ ಜೊತೆಗೆ ತೆಂಗಿನ ಮರ ಜೊತೆಗೆ ಅಡಿಕೆ ಬರುತ್ತೆ, ಜೊತೆಗೆ ನೋಡಿ ತೆಂಗಿನ ಮರ. ಸೊ ಫಸ್ಟ್ ಲೇಯರಾಗಿ ತೆಂಗಿನ ಮರ ಮತ್ತು ಅಡಿಕೆ ಬರುತ್ತೆ. ನಾವು ಸೆಕೆಂಡ್ ಲೇಯರಾಗಿ ಏನು ಮಾಡಿದ್ದೀನಿ ಅಂದರೆ ಕೋಕೋ ಹಾಕಿದ್ದೀನಿ. ನೋಡಿ, ಕೋಕೋ ಇದು ಕಾಯಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಜೊತೆಗೆ ಕಾಫಿನೂ ಹಾಕಿದ್ದೀನಿ. ನೋಡಿ, ಕಾಫಿ ನಾನು ಹಾಕಿರೋದು ಚಂದ್ರಗಿರಿ F1 ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಯ್ಬಿಟ್ಟಿದೆ ಇದು. ನಾನು ಕಾಫಿ ಹಾಕಿ 2024ರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಜಸ್ಟ್ ಒಂದೂವರೆ ವರ್ಷ ಆಗಿದೆ ಅಷ್ಟೇ, ಆಲ್ರೆಡಿ ಎಷ್ಟೊಂದು ಕಾಯ್ಬಿಟ್ಟಿದೆ ನೋಡಿ. ಇದು 2ನೇ ವರ್ಷ ಕಾಫಿ ಹಾಕಿ. ಸೊ ಇದು 2 ಲೇಯರ್ ಆಯಿತು. ಈಗ 3ನೇ ಲೇಯರ್ ಏನು ಮಾಡಿದ್ದೀವಿ ಅಂದರೆ ನಾವು ಬಟರ್ ಫ್ರೂಟ್ ಹಾಕಿದ್ದೀವಿ. ಬಟರ್ ಫ್ರೂಟು ಮತ್ತು ಬಾಳೆ ಇದೆ, ಪಪ್ಪಾಯ ಇದೆ, ಆಮೇಲೆ ನುಗ್ಗೆ ಇದೆ. ಇದು ನೋಡಿ, ಇದು 3rd ಲೇಯರ್ ಆಗಿ ಬರುತ್ತೆ. ಇದೆಲ್ಲ ನೋಡಿ ಬಟರ್ ಫ್ರೂಟ್ ಯಾವ ಥರ ನೋಡಿ. ಕಾಯಿ ಸ್ವಲ್ಪ ಲೇಟಾಗಿ ಕೂಗಿದೆ ಅಂದರೆ ದಪ್ಪ ತೀರದ ಓವರ್ ಸೈಜ್ ಆಗಿಬಿಟ್ಟು ನೋಡಿ ಯಾವ ಥರ ಕಾಯಿ ಒಡೆದೇ ಹೋಗಿದೆ. ಆಲ್ರೆಡಿ ಸಾಫ್ಟಾಗಿದೆ. ಸೊ ರೆಡಿ ಟು ಈಟ್ ಅಂತಾರಲ್ಲ, ಆ ಥರ ತಿನ್ಬೋದು ಇದನ್ನು. ನೋಡಿ ಈ ಥರ ಕಾಯಿ ಎಷ್ಟು ದಪ್ಪ ಆಗಿದೆ. ಇದು ಗ್ರಾಫ್ಟೆಡ್ ಗಿಡ. ಇದು ಹಾಕಿ ಆಲ್ಮೋಸ್ಟ್ 3 ವರ್ಷ ಆಯಿತು. 3 ವರ್ಷ 2 ವರ್ಷ ಆಗಿರ್ಬೋದು. ಆಮೇಲೆ ನೋಡಿ ಅದೇ ಥರ ಇಲ್ಲೊಂದು ನೀವು ನೋಡ್ಬೋದು 3rd ಲೇಯರಾಗಿ ಇನ್ನೊಂದು ಬಟರ್ ಫ್ರೂಟ್ ಗಿಡ ಇದೆ. ಇದು ಸೀಡ್ಸಿಂದ ಮಾಡಿರೋದು. ನೋಡಿ, ಇದು ಅಷ್ಟೇ 3 ವರ್ಷ ಆಗಿದೆ. ಇದು ನೋಡಿ ಎಷ್ಟೊಂದು ಕಾಯ್ಬಿಟ್ಟಿದೆ. ಕೆಳಗಡೆ ಹಂಗೆ ಜಗ್ಗೋಗ್ಬಿಟ್ಟಿದೆ ಹಂಗೆ ಫುಲ್ಲು. ತುಂಬಾ ಚೆನ್ನಾಗಿ ಬಂದಿದೆ. ಸೊ ನಾವು 3rd ಲೇಯರಲ್ಲಿ ಬಟರ್ ಫ್ರೂಟ್ ಗಿಡ, ಆಮೇಲೆ ನೋಡಿ ಬಾಳೆ ಇದೆ, ಆಮೇಲೆ ಪಪ್ಪಾಯ ಇದೆ, ನುಗ್ಗೆ ಇದೆ. ನೋಡಿ ನುಗ್ಗೆ ಎಲ್ಲ ಇದೆ ಕಡೆ. ಸೊ ನಾವು 3rd ಲೇಯರ್ಗೆ ನೋಡಿ ಯಾವ ಥರ ಬಟರ್ ಫ್ರೂಟ್ ಎಲ್ಲ ಯಾವ ಥರ ಬಂದಿದೆ ನೋಡಿ. ಇದು ಸೀಡ್ಸಿಂದ ಮಾಡಿದ್ದು, ಬಟ್ ಆದರೂ 3 ವರ್ಷಕ್ಕೆ ಎಂಥ ಫಸಲು ಬಂದಿದೆ. ನಾವು ಸೀಡ್ಸಿಂದ ಹೇಳೋಕ್ಕಾಗಲ್ಲ ಎಷ್ಟು ವರ್ಷಕ್ಕೆ ಫಸಲು ಬರುತ್ತೆ ಅಂತ. ಯಾಕೆ ನನ್ನ ಹತ್ರ ಸ್ವಲ್ಪ 5 ವರ್ಷದ ಗಿಡನೂ ಇದೆ, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಬಟ್ ಒಂದು 4-5 ಗಿಡ 3 ವರ್ಷಕ್ಕೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸೀಡ್ಸಿಂದ ಮಾಡಿರೋದು. ಬಟ್ ಗ್ರಾಫ್ಟೆಡ್ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ ಅದು 3 ಇಯರ್ಸಿಂದ ಸ್ಟಾರ್ಟ್ ಆಗುತ್ತೆ. ಬಟ್ ಗಿಡ ಸಣ್ಣದಾಗಿ ಬರುತ್ತೆ. ಈ ಥರ ನೋಡಿ, ಇದು ಸೀಡ್ಸಿಂದ ಮಾಡೋದು ಎಷ್ಟು ದೊಡ್ಡದಾಗಿ ಗಿಡ ಬೆಳೆದಿದೆ. ಮೋಸ್ಟ್ಲಿ ನೆಕ್ಸ್ಟ್ ಇಯರಿಂದ ನಾನು ಪಕ್ಕ ಅಂದ್ರೆ ಅಟ್ಲೀಸ್ಟ್ ಒಂದು 50-60 kg ಸಿಗುತ್ತೆ ಈ ಗಿಡದಿಂದ. ಅದೇ ನಿಮಗೆ ಗ್ರಾಫ್ಟೆಡಲ್ಲಿ ಅಷ್ಟೊಂದು ಸಿಗೋಲ್ಲ, ಯಾಕೆಂದರೆ ಅದು ಅಷ್ಟು ಗ್ರೋತ್ ಇರೋಲ್ಲ ಫಾಸ್ಟಾಗಿ. ಸೊ ನೋಡಿ, ಇದು 3rd ಲೇಯರ್ ಆಯಿತು. ನೆಕ್ಸ್ಟ್ ಏನು ಮಾಡಿದ್ದೀವಿ, 4th ಲೇಯರಲ್ಲಿ ನಾವು ಎಲ್ಲ ತೆಂಗಿನ ಮರ, ಏನು ತೆಗೆದ ಮರ ಎಲ್ಲಕ್ಕೂ ನಾವು ಮೆಣಸು ಹಾಕಿದ್ದೀವಿ. ನೋಡಿ ಆಲ್ರೆಡಿ ಮೆಣಸು ಇಲ್ಲಿ ಸ್ಟಾರ್ಟ್ ಆಗಿದೆ. ಈ ಥರ ನಮ್ಮ ಹತ್ರ ಒಂದು 10-15 ಗಿಡ ಆಲ್ರೆಡಿ ಸತಿ ಸ್ವಲ್ಪನೇ ಮೆಣಸು ಸ್ಟಾರ್ಟ್ ಆಗಿದೆ. ನೋಡಿ, ಇದು 4th ಲೇಯರ್ ಆಯಿತು. ನೆಕ್ಸ್ಟು 5th ಲೇಯರಾಗಿ ಏನು ಮಾಡ್ಬೋದು ಅಂದರೆ ಕೆಳಗಡೆ ಬರುತ್ತಲ್ಲ ಭೂಮಿ ಮೇಲೆ, ಅದಕ್ಕೆ ನಾವು ಗೆಣಸು ಹಾಕ್ಬೋದು, ಇಲ್ಲ ಏನು ಅರಿಶಿನ ಅಂತ ಇರ್ತದೆ ಅರಿಶಿನ ಹಾಕ್ಬೋದು, ಇಲ್ಲ ಅಂದರೆ ಯಾವ್ದಾದ್ರು ಬಳ್ಳಿಗಳು ಕೆಳಗಡೆ ಆ ಥರ ಹಾಕ್ಬೋದು. ಬಟ್ ನಾನು ಯಾವುದೂ ಹಾಕಿಲ್ಲ ಸದ್ಯಕ್ಕೆ. ಸೊ ಸದ್ಯಕ್ಕೆ ನಮ್ಮದು 4th ಲೇಯರು ಕಂಪ್ಲೀಟ್ ಆಗಿದೆ. ಸ್ನೇಹಿತರೆ, ಇದು ನಮ್ಮ ತೋಟದ ಬ್ರೀಫ್ ಇಂಟ್ರೊಡಕ್ಷನ್ನು. ನೋಡಿ, ನಾವು ಜಸ್ಟ್ ತೆಂಗನ್ನು ಬೆಳೆದು ಬರೀ ಅದರಿಂದ ಆದಾಯ ತೆಗೆಯೋದಕ್ಕಿಂತ ತೆಂಗಿನ ಒಳಗಡೆ ಬೇರೆ ಬೇರೆ ಇಂಟರ್ಕ್ರಾಪ್ ಆಗಿ ಹಾಕಿ ಏನೇನು ಬೆಳೆ ಬೆಳಿಬೋದು ಅಂತ ತೋರಿಸಿದ್ವಿ. ನೋಡಿ, ತೆಂಗು ಜೊತೆಗೆ ಅಡಿಕೆ ಹಾಕಿದ್ದೀವಿ, ಅಡಿಕೆ ಜೊತೆಗೆ ಕೋಕೋ ಇದೆ, ಕಾಫಿ ಇದೆ, ಜೊತೆಗೆ ನೋಡಿ ಇಲ್ಲೊಂದು ಮೋಸಂಬಿ ಇದೆ. ನೀವು ನೋಡ್ಬೋದು ಇಲ್ಲಿ ಆಲ್ರೆಡಿ ಕಾಫಿ ಕಾಯಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ನೋಡಿ. ಇದು 2024 ಆಲ್ಮೋಸ್ಟ್ ಆಗಸ್ಟಲ್ಲಿ ಹಾಕಿದ್ದು. ಇದಕ್ಕೆ 2 ವರ್ಷ. ಯಾವ ಲೆವೆಲಿಗೆ ಗಿಡ ಆಲ್ಮೋಸ್ಟ್ 6 ಅಡಿ ಇದೆ ನೋಡಿ. ಇನ್ನೊಂದು ಬಟರ್ ಫ್ರೂಟ್ ಗಿಡ ಇದೆ ನೋಡಿ. ತೆಂಗಿನ ನೋಡಿ ಇಂಟರ್ಕ್ರಾಪ್ ಹಾಕಿ ಬಟರ್ ಫ್ರೂಟ್ ಬೆಳಿಬೋದು ಅಂತ ನಾನು ತೋರಿಸಿರೋದು. ಇದು ನೋಡಿ ಎಷ್ಟು ನೆರಳಿದೆ ನಮ್ಮ ತೋಟದೊಳಗಡೆ, ಆದರೂ ಕೂಡ ಕಾಯಿ ಇಷ್ಟೊಂದು ಚೆನ್ನಾಗಿ ಬಿಟ್ಟಿದೆ ನೋಡಿ. ಸೊ ನೆಕ್ಸ್ಟ್ ಇಯರಿಂದ ಆಲ್ಮೋಸ್ಟ್ ನಮ್ಮ ಎಲ್ಲ ಮರಗಳು ಬಟರ್ ಫ್ರೂಟ್ ಮರಗಳಿಗೆ ಆಲ್ಮೋಸ್ಟ್ ಕಾಯಿ ಬಿಡೋಕ್ಕೆ ಸ್ಟಾರ್ಟ್ ಆಗ್ತವೆ.
ಸೊ ನೀವು ಈ ಥರ ಇಂಟರ್ಕ್ರಾಪ್ ಆಗಿ ಬೆಳೆದ್ರೆ ಆಮೇಲೆ ತೋಟನೂ ಚೆನ್ನಾಗಿರುತ್ತೆ, ಒಳ್ಳೆ ಎಲೆ ಬಿದ್ದು ಗೊಬ್ಬರ ಆಗುತ್ತೆ. ಆಮೇಲೆ ನಿಮಗೆ ನೀರನ್ನು ನೀವು ಒಂದು ವಾರಕ್ಕೆ 10 ಡೇಸ್ 15 ಡೇಸಿಗೆ ಬಿಟ್ಟರು ಒಂದು ಸತಿ ನಡೆಯುತ್ತೆ. ನೀವು ವಾರಕ್ಕೆ 2-3 ದಿನ ನೀರು ಬಿಡಬೇಕು ಅನ್ನೋಂಗಿಲ್ಲ. ಯಾಕೆಂದರೆ ನೋಡಿ, ನಾವು ಮಾಡಿರೋದು ನ್ಯಾಚುರಲ್ ಫಾರ್ಮಿಂಗು. ಎಷ್ಟು ಅಂದರೆ ನಾನು ಆಲ್ರೆಡಿ ಒಂದು ಸತಿ ಬ್ರಷ್ ಕಟ್ರ್ ಹೊಡೆದೀನಿ ಈಗ ಮಳೆಗಾಲದಲ್ಲಿ. ಬಟ್ ಈ ವರ್ಷ ಮಳೆ ತುಂಬ ಕಡಿಮೆ. ನಮಗೆ ಆಲ್ಮೋಸ್ಟ್ ಜೂನ್ ಎಂಡಲ್ಲಿ ಸ್ವಲ್ಪ ಮಳೆ ಆಗಿತ್ತು. ಅದು ಬಿಟ್ಟರೆ ಜುಲೈ ಆಗಸ್ಟ್ ಫಸ್ಟ್ ವೀಕಿಗೆ ಬಂದಿದ್ದೀವಿ, ಇನ್ನೂ ಮಳೆ ಆಗಿಲ್ಲ. ಸೊ ಆದರೂ ಕೂಡ ನೋಡಿ, ನಮ್ದು ಇಷ್ಟೊಂದು ಕಳೆ ಇರೋದ್ರಿಂದ ನಾವು ಒಂದು ಸತಿ ನೀರು ಬಿಟ್ಟರೂ ತೇವಾಂಶನ ಮೇಂಟೈನ್ ಆಗುತ್ತೆ. ನೋಡಿ, ನಮ್ಮ ಗಿಡಗಳು ಯಾವುದೂ ಕೂಡ ಬತ್ತಿಲ್ಲ. ನಾವು ಜಸ್ಟ್ 1 ಅವರ್ ನೀರು ಬಿಟ್ಟರೆ ಸಾಕು, ಎಲ್ಲ ಕಡೆ ಡ್ರಿಪ್ಪಲ್ಲಿ ನೀರು ಹೋಗ್ತವೆ. ಅದೇ ರೀತಿ ಸ್ಪ್ರಿಂಕ್ಲರು ಕೂಡ ಇದೆ. ಬಟ್ ನಾವೀಗ ಮಳೆ ಇಲ್ಲದಿರೋದ್ರಿಂದ ಆದಷ್ಟು ಡ್ರಿಪ್ಪಲ್ಲೇ ಬಿಡ್ತಾಯಿದ್ದೀವಿ. ಯಾಕೆಂದರೆ ನೀರನ್ನ ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಯಾಕೆಂದರೆ ಕೆರೆಗಳು ಯಾವುದೂ ನೀರು ತುಂಬಿಲ್ಲ. ನೆಕ್ಸ್ಟ್ ಬೇಸಿಗೆಗೆ ಹೆಂಗೆ ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಮಿಸ್ಸಾಗಿ ಮಳೆ ಆಗಲಿಲ್ಲ ಅಂದರೆ ಇನ್ನೊಂದು ತಿಂಗಳು. ಯಾಕೆಂದರೆ ಆಲ್ರೆಡಿ ಜೂನ್ ಜುಲೈ ಅಂದರೆ ಮಳೆ ಮುಗಿಯೋಕ್ಕೆ ಬಂತು, ಮುಂಗಾರು. ಆಗಸ್ಟ್ ಸೆಪ್ಟೆಂಬರ್ ಮುಗೀತಂದರೆ ಮಳೆನೇ ಇಲ್ಲ ನಮಗೆ. ನೋಡಿ, ಇಲ್ಲೊಂದು ನಮ್ಮದು ಕೋಕೋ ಯಾವ ಥರ ಕಾಯಾಗಿದೆ ನೋಡಿ. ಕಾಯಿ ಕೋಕೋನು ಕೂಡ ಅಷ್ಟೇ, ನಾವು 2025 2024 ಹಾಕಿದ್ದು. ಲಾಸ್ಟ್ ಇಯರ್ ಅಲ್ಲ, ಅದರಿಂದ ಇಯರ್ ಹಾಕಿದ್ದು. ನೋಡಿ ಎಷ್ಟು ಚೆನ್ನಾಗಿ ಕಾಯಿ ಆಗಿದೆ ನೋಡಿ. ಆ ಥರ ಕೋಕೋನು ಅಷ್ಟೇ, ನಮಗೆ ತುಂಬ ಗಿಡಗಳಿದೆ, ಆಲ್ಮೋಸ್ಟ್ 200 ಗಿಡ. ನೋಡಿ, ಇಲ್ಲೊಂದಿದೆ ನೋಡಿ, ಎಲ್ಲ ಹೂವು ಆಗ್ತಾಯಿದ್ದಾವೆ ಈಗ. ಓಕೆ ನೋಡಿ, ಈ ಥರ ನೀವು ತೆಂಗಿನ ಒಳಗಡೆ ಬೇರೆ ಬೇರೆ ಇಂಟರ್ಕ್ರಾಪ್ ಆಗಿ ಬೆಳೆದ್ರೆ ಎಲ್ಲದರಿಂದ ಆದಾಯ ಬರುತ್ತೆ. ಆದಾಯದ ಜೊತೆಗೆ ನಿಮಗೆ ತೋಟ ಚೆನ್ನಾಗಿರುತ್ತೆ, ಒಳ್ಳೆ ಗೊಬ್ಬರ ಆಗುತ್ತೆ. ನೋಡಿ, ಕಾಫಿಯಿಂದ ಎಲೆ ಬಿದ್ದು ಒಳ್ಳೆ ಗೊಬ್ಬರ ಆಗುತ್ತೆ. ಅದೇ ರೀತಿ ನೋಡಿ, ಗೊಬ್ಬರ ಗಿಡ ಇದೆ ನಿಮಗೆ. ನೋಡಿ, ಕೋಕೋಂದ ಎಲೆ ಬೀಳುತ್ತೆ, ಅದರಿಂದ ಒಳ್ಳೆ ಗೊಬ್ಬರ ಆಗುತ್ತೆ. ಸ್ನೇಹಿತರೆ ನೋಡಿ, ನಾವು ಮಾಡಿರೋದು ಗುಂಪು ಬಾಳೆ. ನೋಡಿ, ಅಲ್ಲಿ ಅಡಿಕೆ ಇದೆ, ಅಡಿಕೆ ಪಕ್ಕನೇ ಬಾಳೆ ಇದೆ. ಎಷ್ಟು ದಪ್ಪ ಇದೆ ನೋಡಿ. ಆಲ್ಮೋಸ್ಟ್ ನಿಮಗೆ ಒಂದು 10 kg ಮೇಲೆ ಇದೆ. ಆಲ್ಮೋಸ್ಟ್ 12-13 kg ಸಿಗುತ್ತೆ ಅದು ನಿಮಗೆ. ನೋಡಿ, ಅದ್ರ ಜೊತೆಗೆ ಅದು ಒಳ್ಳೆ ಗೊಬ್ಬರ ಸಿಗುತ್ತೆ ನಮಗೆ ಆ ಎಲೆಗಳಿಂದ. ನೋಡಿ, ಅಡಿಕೆನೂ ಅಷ್ಟೇ ಎಷ್ಟು ಚೆನ್ನಾಗಿದೆ, ಪಕ್ಕನೇ ಇರೋದು. ನೋಡಿ, ಇಲ್ಲಿ ನಮಗೆ ನುಗ್ಗೆ ಗಿಡ ಇದೆ. ಇಲ್ಲಿ ಇನ್ನೊಂದು ಬಟರ್ ಫ್ರೂಟ್ ಇದೆ ನೋಡಿ. ಇದೇನೋ ರೋಗ ಬಂದಿದೆ, ಬಟ್ ಅದೇ ನಾವೇನೂ ಸ್ಪ್ರೇ ಮಾಡ್ತಾಯಿಲ್ಲ, ಆಟೋಮೆಟಿಕ್ ಅದೇ ರಿಕವರ್ ಆಗುತ್ತೆ. ನೋಡಿ, ಒಂದು ಸ್ವಲ್ಪ ಒಣಗ್ದಂಗೆ ಆಗಿತ್ತು, ಈಗ ನಾವೇನೂ ಮಾಡಿಲ್ಲ, ಬಟ್ ಅದೇ ಚಿಗುರ್ತಾ ಇದ್ದೀನಿ ನನಗೆ. ಅದೇ ರೀತಿ ಇಲ್ಲೊಂದು ಬಟರ್ ಫ್ರೂಟ್ ಗಿಡ ಇದೆ ನೋಡಿ. ಇಲ್ಲೊಂದು ಮೆಣಸು ಎಷ್ಟು ಚೆನ್ನಾಗಿ ತೆಂಗಿನ ಮರ ಕಬ್ಬಿದೆ. ಓಕೆ ಸ್ನೇಹಿತರೆ, ನಮ್ಮ ತೋಟದ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಫೀಡ್ಬ್ಯಾಕ್ ಕೊಡಬೇಕು ಅಂತ ಅನಿಸಿದರೆ, ನನಗೆ ಕಮೆಂಟ್ಸಲ್ಲಿ ಹಾಕಿ. ಏಕೆಂದರೆ ನಾನು ಹೊಸ್ದಾಗೆ ಮಾಡ್ತಾಯಿರೋದು, 2020 ಸ್ಟಾರ್ಟ್ ಮಾಡಿದ್ದು. ಮೊದಲು ತೆಂಗಿತ್ತು, ಅದಾದಮೇಲೆ ಇವೆಲ್ಲನೂ ಬೇರೆ ಗಿಡಗಳೆಲ್ಲ ಏನು ಹಾಕಿದ್ದೀನಿ ನಾನೇ ಹಾಕಿರೋದು. ಬರೀ ತೆಂಗಿನ ಗಿಡ ಮಾತ್ರ ಇದೆ ನಮ್ಮದು ತೋಟದಲ್ಲಿ. 2020 ಅಷ್ಟು ಅಡಿಕೆ ಹಾಕಿತು. ಅದಾದಮೇಲೆ ನೆಕ್ಸ್ಟು ಬಟರ್ ಫ್ರೂಟು, ಸ್ವಲ್ಪ ಜಾಯಿಕಾಯಿ ಹಾಕಿದ್ದೀವಿ, ಆಯಿತಾ. ಸ್ವಲ್ಪ ಅದಾದಮೇಲೆ ನೆಕ್ಸ್ಟ್ 2024 ನಾವು ಕಾಫಿ ಹಾಕಿದ್ದು. ನೋಡಿ, ನಮ್ಮ ತೋಟದೊಳಗಡೆ ಎಷ್ಟು ಕೂಲಾಗಿದೆ ಅಂದರೆ, ಈ ಒಂದು ಬಿಸಿಲಿದ್ರೂ ಕೂಡ ಒಳಗಡೆ ಬಂದರೆ ಆರಾಮ್ ಅನಿಸುತ್ತೆ. ಓಕೆ, ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಇದ್ದರೆ ಕಮೆಂಟ್ಸ್ ಹಾಕಿ. ಅದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.